ಹಾಯ್, ಎಲ್ಲರಿಗೂ ನಮಸ್ಕಾರ. ಕುಮುದಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ತುಂಬ ಸಾಫ್ಟಾಗಿ ಇರೋ ಇಡ್ಲಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ನಾನು ಇದಕ್ಕೆ 3 ಕಪ್ಪಷ್ಟು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ನೀವು ಅಂಗಡೀಲಿ ಇಡ್ಲಿ ಅಕ್ಕಿ ಅಂತ ಹೇಳಿದ್ರೆ ಕೊಡ್ತಾರೆ, ಎಲ್ಲ ಕಡೆಯೂ ಸಿಗುತ್ತಿದ್ದು. ಇದಕ್ಕೆ 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ, ಹಾಗೂ 1 ಟೀ ಸ್ಪೂನು ಮೆಂತ್ಯ ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು 6ರಿಂದ 8 ಅವರ್ ನೆನೆಯಕ್ಕೆ ಬಿಡೋಣ. ರುಬ್ಬಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕಿ ನೆನೆಸ್ಕೋಬೇಕು. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಿಸೋದ್ರಿಂದ ಚೆನ್ನಾಗಿ ಹುಳಿ ಬರುತ್ತೆ. ಈಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ 10ರಿಂದ 12 ಅವರು ಹುಳಿ ಬರೋಕ್ಕೆ ಬಿಡೋಣ. ಇಲ್ಲಾಂದರೆ ಒಂದು ಓವರ್ನೈಟ್ ಇಟ್ಟರೂ ಸಾಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹಾಗೆ ಉಕ್ಕು ಬರಬೇಕು. ಏನಾದರೂ ವಿಂಟರ್ ಸೀಸನ್ ಇದ್ದರೆ ಒಂದು ವಾರ್ಮ್ ಜಾಗದಲ್ಲಿ ಇಡಿ, ತುಂಬ ಕೋಲ್ಡ್ ಜಾಗದಲ್ಲಿ ಇಡಬೇಡಿ. ಇವಾಗ ಒಂದು ಇಡ್ಲಿ ಪ್ಲೇಟ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳೋಣ. ಇಡ್ಲಿಗಳು ಅಂಟಬಾರ್ದಂತ ಈಗ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ನೋಡಿ, ಫುಲ್ ಹಾಕಬೇಡಿ, ಮುಕ್ಕಾಲಷ್ಟು, ಒಂದು 90% ಹಾಕಿ. ಇಲ್ಲಾಂದರೆ ಇಡ್ಲಿಗಳಾಗಬೇಕಾದ್ರೆ ಅದು ಉಬ್ಬುತ್ತಲ್ವ, ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟಿಗೆ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಇಡ್ಲಿ ಪಾತ್ರೆಯಲ್ಲಿ ಫಸ್ಟೇ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಈಗ ಇಡ್ಲಿ ಎಲ್ಲ ಇಟ್ಬಿಟ್ಟು ಪ್ಲೇಟ್ಸ್ನ ಇಟ್ಟು ಕ್ಲೋಸ್ ಮಾಡಿ ಮೀಡಿಯಮ್ ಉರಿಲಿ ಒಂದು 15ರಿಂದ 20 ನಿಮಿಷ ಬೇಯಿಸೋಣ. ನೋಡಿ, ಇವಾಗ 20 ನಿಮಿಷ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ಇದನ್ನ ತೆಗೆದಿದ್ದ ತಕ್ಷಣ ಇಡ್ಲಿಗಳನ್ನ ತೆಗೆದ್ರೆ ಕಿತ್ತೋಗ್ಬಿಡುತ್ತೆ. ತೆಗೆದು ಒಂದು 2 ನಿಮಿಷ ಆರಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಅದನ್ನ ತೆಕ್ಕೊಳ್ಳೋಣ. ಒಂದು ಸ್ಪೂನ್ನ ನೀರಿಗೆ ಅದ್ದಿ ತೆಗೆಯೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಮಧ್ಯಾಹ್ನಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಾಂಬಾರ್ ಜೊತೆ ತಿನ್ನಿ. ಸಾಂಬಾರ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಹಾಗೂ ಚಟ್ನಿನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೋಡಿ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.